ನಮಸ್ಕಾರ ರುಕ್ಕವ್ವ. ನಮಸ್ಕಾರ. ಏನ್ ಕೊಡ್ಲವ? ಒಂದ್ ತೆಂಗಿನಕಾಯಿ ಮತ್ತೆ ಬಾಳೆಹಣ್ಣು, ಕರ್ಪೂರ, ಊದಿನ ಕಡ್ಡಿ, ಒಂದ್ ಮಳ ಹೂವ ಕೊಡು. ಸರಿ ಕಣವ. ನಮಸ್ಕಾರ ಸತ್ಯವ. ಏನ್ ಕೊಡ್ಲಿ? ಹಾ, ತೆಂಗಿನಕಾಯಿ, ಬಾಳೆಹಣ್ಣು, ಕರ್ಪೂರ, ಹೂವು, ಎಲೆ ಅಡಿಕೆ ಕೊಡು. ಸರಿ. ನನಗೆ ಮಲ್ಲಿಗೆ ಹೂವ ಕೊಡು. ನನಗ್ ಮಲ್ಲಿಗೆ ಹೂ ಅಂದ್ರೆ ಅಸಹ್ಯ. ಗುಲಾಬಿ ಇದ್ರೆ ನನ್ಗೆ ತುಂಬಾ ಇಷ್ಟ, ಅದನ್ನೇ ಕೊಡು. ತಗೋ, ಬರ್ತೀನಿ. ನಂಗ ನೋಟ್ ಬೇಡ, ಬೇರೆ ನೋಟ್ ಕೊಡು. ಚೆನ್ನಾಗೈತವ? ಚೆನ್ನಾಗಿದ್ರೆ ನೀನೇ ಇಟ್ಕೋ. ಯಾರ ಹೆಸರು ಅರ್ಚನೆ ಮಾಡ್ಬೇಕಮ್ಮ? ನಮ್ಮ ಯಜಮಾನ್ ಹೆಸರಲ್ಲಿ ಮಾಡಿ. ಹೆಸರು ಕಾನ್ಸ್ಟೇಬಲ್ ಕೃಷ್ಣಯ್ಯ, ನಂಬರ್ 211. ಸ್ವಾಮಿ ವಿಶೇಷವಾದ ಹರಕೆ ಏನಾದ್ರು ಇದೆಯೇನಮ್ಮ? ಅವ್ರು ಬೇಗ ಎಸ್ಸಿ ಆಗ್ಲಿ ಅಂತ ಅರ್ಚನೆ ಮಾಡಿ. ಶುಭಂ. ಅರ್ಚಕ್ರೆ, ನಮ್ಮ ಯಜಮಾನ್ರ ಹೆಸರಲ್ಲೂ ಪೂಜೆ ಮಾಡಿ. ಹಾಗೆ ಆಗ್ಲಿ. ಹೆಸರು ಹರಕೆ ಹೇಳಿ. ಹೆಸರು ಕಾನ್ಸ್ಟೇಬಲ್ ಕೃಷ್ಣಯ್ಯ, ನಂಬರ್ 211. ಬೇಗ SP ಆಗ್ಲಿ ಅಂತ ಪೂಜೆ ಮಾಡಿ. ಆಗ್ಲಮ್ಮ. ಓಂ ಶಿವಾಯ ನಮಃ, ಓಂ ರುದ್ರಾಯ ನಮಃ, ಓಂ ಪರಮೇಶ್ವರ ಮುದ್ದಿಶ್ಯ ಪರಮೇಶ್ವರ ಪ್ರೀತ್ಯರ್ಥಂ ಕಾನ್ಸ್ಟೇಬಲ್ ಕೃಷ್ಣಯ್ಯ 211 ಪ್ರಮೋಚನಾರ್ಥಂ ಪರಮೇಶ್ವರ ಪೂಜಾಂ ಕರಿಷ್ಯಾಮಿ. ಏನ್ರಿ ಅರ್ಚಕ್ರೆ, ಇಬ್ರಿಗೂ ಒಂದೇ ಪೂಜೆ ಮಾಡ್ತಿದ್ದೀರಾ? ಬೇರೆ ಬೇರೆ ಮಾಡಿ. ಇದನ್ನ 2 in 1 ಪೂಜೆ ಅಂತಾರೆ ತಾಯಿ. ಏನು 2 in 1 ಪೂಜೆನಾ? ಈ ಹೆಸರಿನಲ್ಲಿ ಪೂಜೆ ನಾನೆಲ್ಲೂ ಕೇಳಲೇ ಇಲ್ಲ. ನೋಡ್ರಮ್ಮ, ಈ ಸ್ವಾಮಿ ಇಬ್ಬರು ಹೆಂಡಿನ ಮುದ್ದಿನ ಸ್ವಾಮಿ, ಅಂದ್ರೆ 2 in 1. ಕೃಷ್ಣಯ್ಯ ಕೂಡ ಇಬ್ಬರು ಹೆಂಡಿನ ಮುದ್ದಿನ ಪೊಲೀಸ್. ಆದ್ರಿಂದ ಅರ್ಚನೆ ಕೂಡ 2 in 1 ಮಾಡಿದ್ರೆ ಸಾಕು. ಓಂ ಗಂಗಾಧರಾಯ ನಮಃ, ಓಂ ಉಮಾ ಮಹೇಶ್ವರಾಯ ನಮಃ. ಕೃಷ್ಣಯ್ಯ 211 ಸೋ ಕಾಲ್ಡ್ ಕೃಷ್ಣಯ್ಯ ನೀನೇ ಅನ್ನು. ಎಸ್ ಸರ್. ಯಾವ ಸ್ಟೇಷನ್ ಅಲ್ಲೂ ನಿನ್ನ ನೆಟ್ಗೆ 2 ತಿಂಗಳಿಗೆ ಕೆಲಸ ಮಾಡ್ಲಿಲ್ಲ. ಪಟಕ್ ಪಟಕ್ ಅಂತ ಟ್ರಾನ್ಸ್ಫರ್ ಆಗ್ತಿದ್ಯಾ? ಯಾಕೆ? ನಿನ್ನೆ ಕಣೋ. ಸರ್, ನಾನ್ ನಿಮ್ಮನ್ನ ಮರ್ಯಾದೆಯಿಂದ ಸಾರ್ ಅಂತ ಕರೆದೆ. ಅದಕ್ಕೆ ನಾನು ಕೂಡ ನಿನ್ನನ್ನ ಸಾರ್ ಅಂತ ಕರಿಬೇಕೇನೋ? ಅವಮರ್ಯಾದೆಯಿಂದ ಕರಿಬಾರ್ದು ಅಲ್ವಾ ಸರ್? ಸರ್, ಮಾತ್ಗೂ ನನ್ನನ್ನ ಯಾಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದ್ ವಿಷಯ ಹೇಳ್ತೀನಿ ಕೇಳಿ. ನಮ್ ಮಿಸ್ ಅಯ್ಯ ಕೋಪ ಮಾಡ್ಕೊಂಡು ಬಾಯಿಗೆ ಬಂದು ನನ್ನ ಬೈದ್ಬಿಟ್ರು. ನನ್ ಕೈ ತಡ್ಕೊಳಕ್ಕಾಗಿಲ್ಲ, ಸೀದಾ ಹೋಗಿ ಹಲ್ಲು ದುರ್ಸ್ಬಿಟ್ಟೆ. ಈಗ ಅವ್ರು ಹಲ್ಲು ಕಡಿಸ್ಕೊಂಡು ಸಂಸಾರ ಮಾಡ್ತಾ ಇದಾರೆ. ಹಾಗೆ ಇನ್ನೊಂದ್ ಕೇಸ್ ಏನಾಯ್ತು ಗೊತ್ತಾ? ಅರ್ಥ ಆಯ್ತು, ಸಾಕ್ ನಿಲ್ಸು. ನಾನು ಹೋಗ್ಬೋದಾ ಸರ್? ಹೋಗಯ್ಯ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಯ್ಯ 2 in 1? ಅದೇ ನನ್ ಉರಿತೆ. ನಾನು 211. ಏನೋ ತಮಾಷೆಗೆ ಹೇಳಿದ್ನಯ್ಯ. ನಾನು ಒಬ್ಬೆಂಟಿನ ಕಟ್ಕೊಂಡು ಹೇಗ್ಲಾರ್ದೇನೆ ರಾತ್ರಿ ಡ್ಯೂಟಿ ಹಾಕ್ಕೊಂಡು ಬಚಾವ್ ಆಗ್ತಾ ಇದ್ದೀನಿ. ನೀನು ಇಬ್ಬರೆಂಟಿನ ಕಟ್ಕೊಂಡು ಹೇಗ್ ನಿಭಾಯಿಸ್ತಾ ಇದೀಯಾ? ಸರ್, ಚಳಿಗಾಲದಲ್ಲಿ ಕೆರೆಯಲ್ಲಿ ಮುಳುಗಿದ್ರೆ ಹೇಗಿರುತ್ತೆ? ಹೇಗಿರುತ್ತ? ನರಗಳೆಲ್ಲ ಸರಸರ ಅಂತ ಸೆಟ್ಕೊಂಡು, ಹಲ್ಲುಗಳೆಲ್ಲ ಪಟ್ಪಟ ಅಂತ ಹೊಡ್ಕೊಂಡು, ಬೆನ್ನಿಂದ ಗಡಗಡ ಅಂತ ಚಳಿ ಮುಡುತ್ತೆ. ಬಂದ್ರೆ ಬರ್ಲಿ ಅಂತ ಮೂಗಿಡ್ಕೊಂಡು ದುಡುಮಂತ ಮುಳುಗ್ಬಿಟ್ರೆ? ಪೂರಾ ಮುಳುಗಿದ ಚಳಿ ಏನೋ ಮಳೆ ಏನೋ ನಿನ್ ಪಿಂಡ. ನನ್ನ ಪರಿಸ್ಥಿತಿನೂ ಅದೇ ಸರ್. ನೋಡಿ, ದಡದಲ್ಲಿರೋನು ಬ್ರಹ್ಮಚಾರಿ, ಸೊಂಟದವರೆಗೂ ಮುಳುಗಿರೋನು ಮದುವೆ ಆದವನು, ಪೂರಾ ಮುಳುಗಿರೋನು ಇಬ್ರೆಂಟಿನ ಕಟ್ಕೊಂಡವನು. ಬರ್ಲಾ ಸರ್? ಸರಿಯಪ್ಪ, ಹೋಗ್ಬಿಟ್ ಬಾ. ಸ್ವಾಮಿ 211 2 in 1 2 in 1 2 in 1. ಅದೇ ನನ್ ಗುರಿತೆ. ನೀನ್ ಕೂಡ ನನ್ನ 2 in 1 ಅಂತ ಕರಿತೀನೋ? 211 ಅಂತಲೇ ಕರೆದಿದ್ದು ಸರ್. 211 ಅಂತ ಕರ್ದ? ಮತ್ ನನ್ಗೆ ಆಗ ಕೇಳಿಸ್ಲಿಲ್ವೇ? ಕುಂಬಳಕಾಯಿ ಕಳ್ಳ ಅಂದೆ ಹಿಗಲ್ ಮುಟ್ ನೋಡ್ಕೊಳಂಗಾಯ್ತು. ಓಕೆ ಸರ್, ನನಗೂ ಇಬ್ರೇನ್ರು ದೊಡ್ಡೆಂಟಿ ಕೇಸ್ ಹಾಕ್ಬಿಟ್ಲು ಅಂತ ಒಳಗಾಕ್ಬಿಟ್ರು. ಆಗ ನೋಡಿದ್ರೆ ನಿಮ್ಗೂ ಒಳಗಾಕ್ಬೇಕಲ್ಲ ಸರ್? ಅದೇ ನನ್ ಗುರಿತೆ. ನಾನು 2ನೇ ಮದುವೆ ಆಗ್ಬೇಕಾದ್ರೆ ನನ್ನ ಮೊದಲನೇ ಹೆಂಡತಿಯಿಂದ ಪರ್ಮಿಷನ್ ಲೆಟರ್ಗೆ ಸೈನ್ ತಗೊಂಡಿದ್ದೀನಿ ಗೊತ್ತಾ? ಮುಟ್ಟಾಳನ್ ತಗೊಂಬಂದು ಎಲ್ರು ನನ್ನ 2 in 1 ಅಂತ ಕರೆದೇ ಆಗೋಯ್ತು. ಏನ್ರಕ್ಕೂ ಲುಕ್ಕೆ ಚೇಂಜ್ ಆಗ್ತಾ ಇದೆ? ಆ ಬ್ಯಾಗ್ ಅವಳಿಗೆನಾ? ಅದೇ ನನ್ ಉರಿತೆ. ಎಸ್, ಮುಗ್ದೋಯ್ತು. ರುಕ್ಕು ರುಕ್ಕು ರುಕ್ಕು, ನಿನ್ಗೋಸ್ಕರ ಏನ್ ತಂದಿದ್ದೀನಿ ನೋಡು.
ಪಾಂಡ್ಸ್ ಡ್ರೀಮ್ ಫ್ಲವರ್ ಸೋಪ್. ಮೊದ್ಲು ಆ ಪಾತ್ರೆ ಗಿತ್ತಿಗೆ ಏನ್ ತಂದಿದ್ದೀರಾ ಅಂತ ಹೇಳಿ. ಪಾತ್ರಗಿದ್ದೀನ? ಓಹ್, ಸತ್ಯನ್ ಹೇಳ್ತಾ ಇದ್ಯಾ? ಲಕ್ಸ್ ಸೋಪ್. ಹೌದ್ ಹೇಳಿ. ನನಗ್ ಮಾತ್ರ ಈ ಜುಜ್ಬಿ ಪಾನ್ ಸೋಪ್, ಅವಳಿಗೆ ಮಾತ್ರ ಸಿನಿಮಾ ತಾರೆಯರಿಗೆ ಸೌಂದರ್ಯ ನೀಡೋ ಲಕ್ಸ್ ಸೋಪ್. ಅದೇ ನನ್ಗೆ ಉರಿಯುತ್ತೆ. ಇದು ಅದಕ್ಕಿಂತ ಬೆಲೆ ಜಾಸ್ತಿ ಚಿನ್ನ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ಅವಳಿಗೆ ಏನ್ ಕೊಟ್ರು ಅದನ್ನೇ ನನ್ಗೂ ಕೊಡ್ಬೇಕು. ಹೌದಾ? ಮೊನ್ನೆ ಸತ್ಯನ ಮೇಲೆ ಕೋಪ ಮಾಡ್ಕೊಂಡು ಅವಳು ಕೆನ್ನೆಗೆ 2 ಬಾರಿಸ್ದೆ. ನಿನಗೂ ಬಾರಿಸ್ಲಾ? ಬಾರಿಸಿದ್ರ? ಬಾರಿಸಿದಕ್ಕೆ ಅವಳ ಹತ್ರ ಸಂತೋಷ ಪಟ್ಲ? ನೀವಲ್ದನ ನೀನ್ ಯಾರು ಬಾರಿಸ್ತಾರೆ ಅಂತ ಅವಳು 2 ಕೆನ್ನೆ ಕೂಡ ಕೊಟ್ಲು. ಹಾಗಾದ್ರೆ ನನ್ಗೂ ಬಾರಿಸಿ. ಬಾರಿಸ್ರಿ. ಸಿಕ್ತು ಕಿವಿ, ಮುಗಿದೋಯ್ತು. ಬೇಡ ರೀ, ನಿಲ್ಲಿಸ್ಬೇಡ್ರಿ. ನೀವ್ ಹೀಗ್ ಮಾಡ್ತಾ ಇದ್ರೆ ನಂಗೊಂಥರ ಆಗುತ್ತೆ. ರುಕು, ನಿನಗೋಸ್ಕರ ಇನ್ನೂ ಏನಂತ ತಂದಿದ್ದೀನಿ ಗೊತ್ತಾ? ಏನು ಬೇಡ, ಜೀವನ ಪರ್ಯಂತ ಹೀಗೆ ಮಾಡ್ತಾ ಇರ್ಲಾ? ಹೋಗ್ರಿ. ಕಿಟ್ಟು, ಇಲ್ಲಿ ಹೀಗೆ ಕಿವಿ ಸವರ್ತಾ ಕೂತ್ಕೊಳ್ಳೋದೇನಾ? ಇಲ್ಲ ನನ್ ಸ್ಥಿತಿಗತಿ ವಿಚಾರಿಸೋದೇನಾದ್ರೂ ಇದೆಯಾ? ಇದು ಬಂದೆ. ಎಲ್ಲಿಗೆ? ಅದೇ ಸತ್ಯಂಗೂ ಕೊಟ್ಟು ಬರ್ತೀನಿ. ಅದಕ್ಕೆ ನೀವೇ ಹೋಗ್ಬೇಕು. ಕಾನ್ಸ್ಟೇಬಲ್ ಕೊಟ್ಟು ಕಳಿಸಿ. ಹಲೋ, ನಾನ್ ಕೂಡ ಕಾನ್ಸ್ಟೇಬಲ್, ಎಸ್ ಇಲ್ಲ. ಹೌದು, ನೀವ್ ಎಸ್ಐ ಅಲ್ಲ. ನನ್ನ ಹೆಣ್ಣೋಡಕ್ಕೆ ಬಂದಾಗ ನೀವ್ ಎಸ್ಐ ಅಂತ ಸುಳ್ಳು ಹೇಳಿದ್ರಿ. ಅದೇ ನನ್ಗೆ ಉರಿಯುತ್ತೆ. ನಾನ್ ಸುಳ್ಳು ಹೇಳಿದ್ನ? ನಮ್ಮಪ್ಪ ನಿನ್ನ ಹತ್ರ ಸುಳ್ಳು ಹೇಳಿರೋದು ನನಗೆ ಗೊತ್ತಿಲ್ಲ. ಈಗ ಏನಾದ್ರೆ ಏನು? ನನಗ್ ಮೋಸ ಆಗೋಯ್ತು, ತಗ ನಡೆದೋಯ್ತು. ನೋಡ್ತೀನ, ಈಗ ಅದೆಲ್ಲ ಯಾಕೆ? ಇವತ್ತಲ್ಲ ನಾಳೆ ನಾನು ಎಸ್ ಐ ಆಗ್ತೀನಲ್ಲ. ಹೋಗ್ಲಿ ಬಿಡಿ. ಆ ಸೋಪ್ ಅವಳ ಮಕ್ಕ ಎಸ್ಬಿಟ್ಟು ನೀವ್ ಬೇಗ ಬಂದ್ಬಿಡಿ. ಓಕೆ. ಸತ್ಯ, ಲಕ್ಸ್ ಸೋಪ್. ಅವಳಿಗೆ ಲಕ್ಸ್ ಸೋಪೇ ತಂದಿದ್ದೀನಿ. ಅಂದ್ರೆ ಏನು? ಏನೇನ್ ಉದ್ದೇಶ? ಅವಳಿಗೆ ಏನ್ ತಂದ್ರು ನನಗೂ ಅದನ್ನೇ ತರುದಾ? ಬುಟ್ಟಿ ಬೊಂಬೆ ಆಗಿರೋ ಅವಳು ನಾನು ಒಂದೇ ತರ ಕಾಣಿಸ್ತಿದೀವ ನಿನ್ ಕಣ್ಗೆ? ಹೋಗ್ಲಿ ಬಿಡು, ನಿನಗೆ ಪಾಂಡ್ ಸೋಪ್ ತಂದ್ಕೊಡು. ಹೌದೌದು, ಅವಳನ್ ಕಂಡ್ರೆ ನಿಂಗೆ ಇಷ್ಟ. ನನಗ್ ಪಾಂಡ್ಸ, ಅವಳಿಗೆ ಲಕ್ಸ. ಇದ್ಯಾವ ಗ್ರಾಚಾರನೇ? ಇಬ್ಬರಿಗೂ ಒಂದೇ ತಂದ್ರು ಕಷ್ಟ, ಬೇರೆ ಬೇರೆ ತಂದ್ರು ಕಷ್ಟ. ನಾನು ಎಲ್ಗೋಗ್ ಸಾಯ್ಲೆ? ಎಷ್ಟೇ ಆಗ್ಲಿ ಅವಳು ನಿನ್ ಪಟ್ಟದ ರಾಣಿ ಅಲ್ವಾ? ಅದಕ್ಕೆ ಅವಳ ಹತ್ರ ಹಲಿಕೆ ಸೀತಾ ಮೈನಲ್ಲಿತಾ ಮಾತಾಡ್ತೀಯ. ನನ್ನ ಹತ್ರ ಬಂದ್ರೆ ಸಾಕು ಕಿರಿಕಿರಿ ಪೆರಿ ಪೆರಿ. ಮದ್ವೆ ಆದವ್ರನ್ನ ಮದ್ವೆ ಮಾಡ್ಕೊಂಡಿದ್ದ ನನ್ ಕರ್ಮ. ಮುಗಿದೋಯ್ತು. ನೀನ್ ಹೀಗೆ ನನ್ ಬೆನ್ ಸವರ್ತಾ ಇದ್ರೆ ನಿನ್ ಸ್ಪರ್ಶಕ್ಕೆ ಮಂಜಿನ ಗೆಡ್ಡೆ ಹಾಗೆ ನಾನ್ ಕರ್ಗೋಗ್ತೀನಿ. ಕಿಟ್ಟು, ಏನಂದ್ರೆ? ನನ್ ಮೇಲೆ ಆನೆ ಇಟ್ಮೇಲು ನೀವ್ ಬರಲ್ಲ ಅಲ್ಲ? ಸತ್ಯ, ಅರ್ಜೆಂಟ್ ಆಗಿ ಹೋಗ್ಬೇಕು. ಆ ಬುಟ್ಟಿ ಬೊಂಬೆ ಮನೆಗ? ಅಲ್ಲ, ನೈಟ್ ಡ್ಯೂಟಿ ಇದೆ. ನನಗೂ ನೈಟ್ ಡ್ಯೂಟಿ ಇದೆ. ಸತ್ಯ, ಈಗ ನಾನು ಹೋಗಿದ್ರೆ ಆತ್ಮಹತ್ಯೆ ನಡೆದೋಗುತ್ತೆ. ಸರಿ ಹೋಗೋ. ಥ್ಯಾಂಕ್ ಯು. ನನ್ ಜೊತೆ ಸರಿಯಾಗಿ ಸಂಸಾರ ಮಾಡ್ತಿಲ್ಲ ಅಂತ ನಮ್ ಭೀಮಣ್ಣನ್ ಕಾಗದ ಬರೀತೀನಿ. ಭೀಮಣ್ಣನ? ಸತ್ಯ, ನನಗೆ ನೈಟ್ ಡ್ಯೂಟಿಗಿಂತ ಈ ಡ್ಯೂಟಿ ತುಂಬಾ ಮುಖ್ಯ. ಸತ್ಯ, ನನಗೆ ನೀನು ಅಂದ್ರೆ ತುಂಬಾ ಲವ್, ಪ್ಯಾರ್, ಕಿಟ್ಟು, ಪ್ರೇಮ, ಕಿಟ್ಟು, ಕಾದಲ್. ಕಿಟ್ಟು, ನನ್ ಬೆನ್ ಸವರು ಕಿಟ್ಟು. ಸೌರ್ತೀನಿ, ಚೆನ್ನಾಗಿ ಸೌರ್ತೀನಿ. ಏನು ಅಂದ್ರೆ? ಏನ್ರಿ ಇದು? ಏನ? ಏನ್ರಿ, ನಾನ್ ಮುಡ್ಕೊಂಡಿರೋದು ಮಲ್ಗೆ ಹೂವು, ನಿಮ್ ಗುಂಡಿಗೆ ಮೇಲೆ ಗುಲಾಬಿ ಹೂವು ಯಾಕೆ ಬಂತು? ಗುಲಾಬಿ ರೋಸಸ್ ಯಾಕೆ ಬಂತು? ಅವಳ ಹತ್ರ ಹೋಗ್ ಬಂದ್ರಿ ಅಲ್ವಾ? ಹೌದು, ಅವಳಿಗೂ ಸೋಪ್ ಚೀಲ ಕೊಟ್ಟು ಬರ್ತೀನಿ ಅಂತ ನಿನಗೆ ಹೇಳ್ಬಿಟ್ಟದ್ನಲ್ಲ. ಅಷ್ಟೇ ಆಗಿದ್ರೆ ಅವಳ ಜಡೆಲಿದ್ದ ಗುಲಾಬಿ ಹೂವು ನಿಮ್ ಗುಂಡಿಗೆ ಯಾಕೆ ಬಂತು? ಹಾಗೆ ಬಂತು. ನೋಡು, ನನ್ ತುಟಿ ಕೆಂಪಗಿದೆ. ಈ ನನ್ ತುಟಿ ನೀನ್ ಮುಡ್ಕೊಂಡ್ರೆ ಮಲಿಯೋಗ್ ತಾಕೆ ಗುಲಾಬಿ ಹೂ ತರ ಕೆಂಪಗಾಗೋಗಿದೆ. ತರ ಆಡ್ಬೇಡ್ರಿ, ನಮ್ ಮನೆಗ್ ಬಂದಿದ್ದೆ ತಡ.
ಮಂಚ ಹತ್ತಿ ನಿದ್ದೆ ಬರ್ತಾ ಇದೆ, ಕಾಲು ತೊಂದಾಗಲೇ ಅನುಮಾನ ಬಂತು. ಅದೇ ನನ್ಗೆ ಉರಿತೆ. ನನಗೆ ಅದಕ್ಕಿಂತ ಉಳಿಯುತ್ತೆ. ಅವಳು ಮಾತ್ರ ಫ್ರೆಶ್ ಮುತ್ತುಗಳು, ಫ್ರೆಶ್ ಅಕ್ಕಿಗಳು, ನನಗೆ ಮಾತ್ರ ಮಿಕ್ಕಿದ್ದ. ಅದೆಲ್ಲ ರುಕ್ಕು. ಹೋಗ್ಲಿ, ಹೊರಗಡೆ ಹೋಗಿ ಬಿಟ್ಟು ಹೋಗ್ಲಿ. ಕೈ ಮುಗಿದ SI ಸಾಹೇಬ್ರಿಗೆ ನಮಸ್ತೆ. ಏನು? ಟೋಪಿ ಹಾಕೊಳ್ಳಿ. ಶಡಪ್. ಹಂಗ ಆಗ್ಲಿ, ಹಂಗೆ ಆಗ್ಲಿ. ನೋಡಿ, ಆ ನಿಮ್ ಹೊಸ ಕಾನ್ಸ್ಟೇಬಲ್ 211 ನಮ್ ಕಡೆ ಅವನೊಬ್ಬನ ಒದ್ದು ಲಾಕಪ್ ನಲ್ಲಿ ಹಾಕ್ಬಿಟ್ಟಿದ್ದಾನೆ. ನೀವು ಅವನ್ನ ಹೊರಗಡೆ ಬಿಡ್ಬೇಕಷ್ಟೇ. ಆಗಲ್ಲ ರೀ. ಟೋಪಿ ಹಾಕೊಳ್ಳಿ, ಎಲ್ಲ ಆಯ್ತದೆ. ಆಗಲ್ಲ ರೀ. ಬಿಲ್ಕುಲ್ ಆಗಕ್ಕಿಲ್ಲ ಅಂತೀರಾ? ಒಂದಪ್ಪ ಇತ್ಲ ಕಡೆ ನೋಡಿ. ಈಗ ಹೇಳಿ, ಆಯ್ತದೋ ಇಲ್ವಾ? ಆಗುತ್ತೆ ಆಗುತ್ತೆ. 211. ಎಸ್ ಸರ್. ಬೆಳಿಗ್ಗೆ ನೀನು ಅರೆಸ್ಟ್ ಮಾಡಿರೋ ಹುಡುಗ ಪಿಕ್ ಪಾಕೆಟ್ ನವನಲ್ಲ. ಅದೇ ನನ್ಗೆ ಉರಿಯುತ್ತೆ. ಅವನು ಪಿಕ್ ಪಾಕೆಟ್ ಮಾಡೋದನ್ನ ನಾನೇ ಕಣ್ಣಾರ ನೋಡಿದೀನಿ ಸರ್. ನೋಡಿದ್ರು ಪರವಾಗಿಲ್ಲ, ಅವನ್ನ ಬಿಟ್ಬಿಡು. ಆಗಲ್ಲ ಸರ್. 20% ಕೊಡ್ತೀನಿ, ಬಿಟ್ಬಿಡ. ಆಗಲ್ಲ ಅಂದ್ರೆ ಆಗಲ್ಲ. ಯಾಕಾಗಲ್ಲ? ಈ ಸ್ಟೇಷನ್ಗೆ SI ನಾನಾ ನೀನಾ? ನಾನೇನಾದ್ರೂ ಎಸ್ಸೆ ಆಗಿದ್ದಿದ್ರೆ ಇವನ ಒದ್ದು ಒಳಗಾಕಿ ಲಂಚ ತಗೋತಾರ ನಿಮ್ಮನ್ನ ಸಸ್ಪೆಂಡ್ ಮಾಡ್ತಿದ್ದೆ. Shut up. ನಿನ್ನ ಈ ಊರಿಂದ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಮುನಿಯಪ್ಪ, ನೀನು ಸಿದ್ದಪ್ಪ ಶೂಟಿಂಗ್ ಬಂದೋಬಸ್ತ್ ಹೋಗಿ. Yes, sir. ಸರ್ಕಲ್ ಅವ್ರ ಮನೆಯಲ್ಲಿ ಏನೋ ಪರ್ಸನಲ್ ಕೆಲಸ ಇದೆಯಂತೆ, ನೀವಿಬ್ರು ಅಲ್ಲಿಗೆ ಹೋಗಿ. ಕೃಷ್ಣಯ್ಯ, 211. ಎಸ್ ಸರ್. ನೀನ್ ನಮ್ಮನೆಗೆ ಹೋಗು. ನಿಮ್ಮನೆಗ? ಯಾಕೆ ಸರ್? ಅದೇ ಕಣಯ್ಯ, ಮಾರ್ಕೆಟ್ ಹೋಗಿ ತರಕಾರಿ ತರೋದು, ಮಕ್ಕಳನ್ನ ಸ್ಕೂಲ್ ಬಿಟ್ಬಿಟ್ಟು ಬರೋದು, ಮತ್ತೆ ಬಟ್ಟೆಗಳು ಒಗಿಬೇಕಾ ಸರ್? ಬೇಡ ಬೇಡ, ಐರನ್ ಮಾಡಿದ್ರೆ ಸಾಕು. ಹಾಗೆ ನಿಮ್ ಹೆಂಡತಿ ಜೊತೆ ಸಂಸಾರನ ಮಾಡ್ಬೇಕಾ ಸರ್? Shut up. ಅಷ್ಟರಲ್ಲಿ ನೀವ್ SP ಅವ್ರ ಮನೆಗೆ ಹೋಗಿ ಅವ್ರ ಬೂಟ್ಸ್ ಪಾಲಿಶ್ ಮಾಡಿ, ಅವ್ರ ಪ್ರೀತಿ ನಾಯಿಗಳಿಗೆ ಸ್ನಾನ ಮಾಡಿಸಿ, ಹಾಗೆ ಅವ್ರ ತೋಟದ ಕೆಲಸ ಕೂಡ ಮಾಡಿ ಬನ್ನಿ. ಐ ಸೇ ಯು ಶಟ್ ಅಪ್. ಅದೇ ನನ್ಗೆ ಉರಿಯುತ್ತೆ. ಅಲ್ಲ ಸರ್, ನಾನ್ ಮಾಡಿದ್ರೆ ತಪ್ಪಾಗದೇ ಅಂತ ಕೆಲಸ ನೀವ್ ಮಾಡಿದ್ರೆ ತಪ್ಪಾಗತ್ತಾ? ಗೌರ್ಮೆಂಟ್ ನನಗೆ ಸಂಬಳ ಕೊಡ್ತಾ ಇರೋದು ನಿಮ್ ಮನೆ ಕೆಲಸ ಮಾಡಕ್ಕಾಗ್ಲಿ ಅಥವಾ ನಿಮ್ ಮಕ್ಳು ತೊಳಿಯಕ್ಕಾಗ್ಲಿ ಅಲ್ಲ. ಕೃಷ್ಣಯ್ಯ, ನಿನ್ ಈ ಊರಿಂದ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ರುಕ್ಕು, ಸುಮ್ನೆ ಸಾಮಾನ್ಯ ಜೋಡಿಸ್ತಾ ಇದೀಯಾ? ನನಗೆ ಟ್ರಾನ್ಸ್ಫರ್ ಆಗೋಗಿದೆ. ಹೊಸದಾಗಿ ಊರು ಬಂದು 1 ಗಂಟೆ ಆಗಿಲ್ಲ, ಮನೆ ಸಾಮಾನು ಕೂಡ ಇಳಿಸಿಲ್ಲ, ಪ್ರಯಾಣದ ಆಯಾಸ ಕೂಡ ಹೋಗಿಲ್ಲ, ಆಗ್ಲೇ ಟ್ರಾನ್ಸ್ಫರ್. ಈ ಸಲ ಏನ್ ಘನಕಾರ್ಯ ಮಾಡಿ ಬಂದ್ರಿ? ನಮ್ಮ SI ಅವ್ನ ಮನೆ ಕೆಲಸ ಮಾಡಕ್ ಹೇಳ್ದ. ನನ್ ಕೈಲಿ ಆಗಲ್ಲ ಅಂತ ಸ್ಟ್ರಾಂಗ್ ಆಗಿ ಹೇಳ್ಬಿಟ್ಟು ಬಂದಿದ್ದೀನಿ. ಇನ್ನೇನು ಸ್ಟ್ರಾಂಗ್ ಆಗಿ ಓದಿರ್ತಾರೆ. ಆ ಊರಲ್ಲಿ ಹೋದ್ರೆ ಈ ಊರಿಗೆ, ಈ ಊರಲ್ಲಿ ಹೋದ್ರೆ ಇನ್ನೊಂದೂರಿಗೆ. ಇನ್ನು ಎಷ್ಟು ದಿನ ಅಂತ ಈ ತರ ಒದಿಸ್ಕೊಳ್ತೀರಾ ರೀ? ನೀವ್ SI ಆಗಿದ್ದಿದ್ರೆ ನನಗೆ ಈ ತರ ಕಷ್ಟನೇ ಬರ್ತಿರ್ಲಿಲ್ಲ. ಹೆಣ್ಣೊಡಕ್ ಬಂದಾಗ ನೀವ್ SI ಅಂತ ಯಾಕೆ ಸುಳ್ಳು ಹೇಳಿದ್ರಿ? ಅದೇ ನನ್ಗೆ ಉರಿಯುತ್ತೆ. ಈಗ ಕತೆ ಎಲ್ಲ ಯಾಕೆ? ನಾವು ಅರ್ಜೆಂಟ್ ಓಡ್ಬೇಕು, ನಡಿ. ನಾನೊಬ್ಳು ಹುಚ್ಚಿ, ನಿಮ್ SI ಅಂತ ನಮ್ಮಿ ಮದ್ವೆ ಆದ್ನಲ್ಲ. ಮತ್ತೆ ಅದೇ ಲೂಪ್ ಹಾಕ್ಬೇಡ. ಈಗ್ಲೇ ಯಾಕೆ ಲೂಪು? ಲೇ, ಲೂಪ್ ಅಂದ್ರೆ ಅದಲ್ವೇ? ಪದೇ ಪದೇ ನೀನ್ ಅದನ್ನೇ ಹೇಳ್ತಾ ಇದೆಯಲ್ಲ, ಅದಕ್ಕೆ ಲೂಪ್ ಅಂತ ಹೇಳ್ದೆ. ಸರಿ ಸರಿ, ಟೈಮ್ ಆಯ್ತು, ಗಂಟು ಮುಟ್ಟೆ ಕಟ್ಟು. ಈಗ್ಲೇ ಎಲ್ಲ ಬಿಚ್ಚಿದೀನಿ, ನನ್ ಕೈಲಿ ಕಟ್ಟಕ್ ಆಗಲ್ಲ. ಆಗಲ್ವಾ? ಸರಿ, ಸತ್ತಿನ್ ಕರ್ಕೊಂಡು ನಾನೇ ಹೋಗ್ತೀನಿ. ಅವಳನ್ನೇ ಕರ್ಕೊಂಡು ಹೋಗ್ತೀರಾ? ಆಯ್ತು ಆಯ್ತು ಆಯ್ತು, ತಗೋ, ನಾನೇ ಕಟ್ತೀನಿ. ಕಟ್ಟಿ. Many, many happy returns of the day. ಹುಟ್ಟಿದ ದಿನ ಹೇಳೋದು ಶುಭಾಶಯ, ಮದುವೆ ಆದ ದಿನ ಹೇಳೋದು ಶುಭಾಶಯ ಅಲ್ಲ. ಮತ್ತೆ ಶೃಂಗಾರಾಶಯ. ಅದನ್ನ ರಾತ್ರಿ ಹೇಳ್ತೀನಿ, ಆದ್ರೆ ಒಂದ್ ಕಂಡೀಷನ್. ಕಂಡೀಷನ್ ಏನು? ರಾತ್ರಿ ಪೂರ ನೀನು ನನ್ ಜೊತೆನೆ ಇರ್ಬೇಕು, ಹೆಡ್ ಕ್ವಾರ್ಟರ್ಸ್ ಹೋಗ್ಕೂಡ್ದು. ಅದೇ ನನ್ಗೆ ಉರಿಯುತ್ತೆ. ನಾನ್ ಹೋಗದಿದ್ರೆ ರುಕ್ಕು ಗಲಾಟೆ ಮಾಡೋದು ಸುಮ್ಮನೆ ಇರ್ತಾಳ? ಅಂದ್ರೆ ನಮ್ ಮದ್ವೆ ದಿನ ಕೂಡ ಆ ಬುಟ್ಟಿ ಬೊಂಬೆ ಜೊತೆ ಶೇರ್ ಮಾಡ್ಕೋಬೇಕಾ? ಐಡಿಯಾ. ಒಂದ್ ಕೆಲಸ ಮಾಡೋಣ, ನಮ್ಮ ಊರಿನ ಗೆಸ್ಟ್ ಹೌಸ್ನ ಬುಕ್ ಮಾಡ್ತೀನಿ. ನೀನ್ ಸಂಜೆ ನೇರ ಅಲ್ಲಿಗೆ ಬಂದ್ಬಿಡು, ನಾನು ಡ್ಯೂಟಿ ಮುಗಿಸ್ಕೊಡು ಸೀದಾ ಅಲ್ಲಿಗೆ ಬಂದ್ಬಿಡ್ತೀನಿ. ಆಗ ನನಗೆ ನಿನಗೆ ರುಕ್ಕು ಗಲಾಟೆನೇ ಇರಲ್ಲ. ಗುಡ್ ಐಡಿಯಾ. ನಿನಗ್ ತುಂಬಾ ಇಷ್ಟವಾದ ಮೈಸೂರು ಬದನೆಕಾಯಿ ಗೊಜ್ಜು ಮಾಡ್ಕೊಂಡ್ ಬರ್ತೀನಿ. ಸಂಜೆ ಬೇಗ ಬಂದ್ಬಿಡು, ಓಕೆ? ರೈಟ್. ಗುರು, ನಾನು ಹುಡುಕೊಂಡು ನನ್ನ ಹಿರಿಯ ಹೆಂಡತಿ ಬಂದ್ರೆ ಮುಖ್ಯವಾದ ಕೆಲಸ ಮೇಲೆ ಪಕ್ಕದೂರು ಹೋಗಿದ್ದಾನೆ ಅಂತ ಹೇಳ್ಬಿಡು. ಆಯ್ತು, ಬರ್ಲಾ? ನೋಡಿ, ಒಂದ್ ಅರ್ಧ ಕೆಜಿ ಎಲ್ಲ ವೆರೈಟಿ ಸ್ವೀಟ್ಸ್ ಪ್ಯಾಕ್ ಮಾಡ್ಬಿಡಿ. ಅರೆ, ನೀವು ಬಂದ್ಬಿಟ್ರಾ? ಸುಮ್ನೆ ಹೀಗೆ ಬಂದೆ.
ಎಲ್ಲಿ ಮರ್ತೋಗಿದ್ದೀರೋ ಅನ್ಕೊಂಡೆ ಜ್ಞಾಪಕ ಇದೆಯಾ? ಓ ಚೆನ್ನಾಗಿ ನಾಪ್ತಿದೆ. ಏನ್ ಹೇಳು? ನಾನು ಹುಟ್ಟಿದಬ್ಬ ಅಂತ. ಹುಟ್ಟದವ ಅಲ್ಲ, ಗೊತ್ತು ಗೊತ್ತು, ನನಗೆ ಗೊತ್ತು. ಆದ್ರೂ ಆ ಪಾತ್ರಗಿತ್ತಿ ಸವಸ ಇಲ್ದೆ ನಾವಿಬ್ರೇ ಹಾಯ ಕಳಿಬೇಕು ಅಂತ ಒಂದ್ ಪ್ಲಾನ್ ಹಾಕಿದೀನಿ. ಅದಕ್ಕೆ ಸ್ಟೇಷನ್ಗೆ ಹೊರಟಿದ್ದೆ. ಏನದು? ನಾವಿಬ್ರು ಮನೆ ಬಿಟ್ಟು ಇಲ್ಲೇ ಒಂದ್ ಜಾಗಕ್ಕೆ ಹೋಗ್ಬೇಕು. ನಿಮ್ ಇಷ್ಟವಾಗಿರೋ ಎಳೆ ಕೋಳಿಗೆ ಮಸಾಲೆ ತಂದಿದ್ದೀನಿ. ನಿಮ್ ಡ್ರೆಸ್ ಕೂಡ ತಂದಿದ್ದೀನಿ. ಅದೇ ನಂಗೆ ಗುರಿತೆ. ನೋಡು, ನನಗೆ ಇವತ್ತು ಸ್ಪೆಷಲ್ ಡ್ಯೂಟಿ ಹಾಕಿದ. ನಾನ್ ಬರಕಾಗಲ್ಲ. ಬನ್ನಿ ಅಂದ್ರೆ ಬರ್ಬೇಕು. ನಾನ್ ಬರಕಾಗಲ್ವೇ? ಬನ್ನಿ ಅಂದ್ರೆ ಯಾವಾಗ ನೋಡಿದ್ರೆ ಇದೇನಾ? ಬನ್ರಿ. ಈಗ ಕರ್ಕೊಂಡ್ ಬಂದ? ನಾನು ಇದನ್ನೇ ಬುಕ್ ಮಾಡಿರೋದು. ಅಯ್ಯೋ ಬನ್ರಿ. ನಾ ಬರಲ್ಲ. ಬನ್ನಿ ಅಂದ್ರೆ. ಬೇಡವೇ? ಕುರುಕು. ರೂಮ್ ನಂಬರ್ ಏನು? ರೂಮ್ ನಂಬರ್ 105. ರುಕು ರುಕು. ಅಯ್ಯೋ ಬನ್ರಿ. ಆ ಪಾತ್ರಗಿತ್ತಿ ನನ್ನ ಮಾತ್ ಕೇಳು. ಕಣ್ತಪ್ಸಿ ನಿಮ್ಮನ್ ಹೇಗ್ ಕರ್ಕೊಂಡ್ ಬಂದ್ಬಿಟ್ಟೆ ನೋಡಿದ್ರಾ? ಸತ್ಯ ನೀನು ಏನೇ ಗಯಾಳಿ, ನಾನು ಹುಟ್ಟಿದ ಹಬ್ಬ ದಿನ ಆದ್ರೂ ನಾನು ಸಂತೋಷವಾಗಿರೋದ್ ಬಿಡಲ್ವಾ? ಏನೇ ಬುಟ್ಟಿ ನಮ್ಮ ಮದ್ವೆ ದಿನ ಕೂಡ ಶೇರ್ ಮಾಡ್ಕೊಳ್ದೆ ಇರಲ್ವಾ? ನಿನ್ ಮದ್ವೆ ದಿನ ನನಗೇನೆ ಗೊತ್ತು. ನಾನು ಹುಟ್ಟಿದ ಹಬ್ಬ ಅಂತ ನನ್ನ ಗಂಡನಿಗೆ ನಾನ್ ಬಂದೆ. ಮಣ್ಣೆ ಹಾಗೆ ನನಗೆ ಕೇಳ್ತೀಯಾ? ಇವ್ರು ನನ್ ಗಂಡ ಅಂತ ಗೊತ್ತಿಲ್ವೇನೆ? ನಸ್ಕು ನೀ ಬಿಟ್ರಿ. ಯಾವಾಗ ನೋಡಿದ್ರೆ ನನ್ ಮೇಲೆ ಎಗರ್ತಿಯಲ್ಲೇ ಸೂರ್ಪಣಕಿ. ನಿನ್ ಮದ್ವೆ ಮಾಡಿಸಿ ನನ್ನ ಸೌತಿಯಾಗಿ ಕರ್ಕೊಂಡಿದ್ದು ನನ್ನ ಕರ್ಮ. ಅವತ್ ನಾನು ಒಪ್ಕೊಳ್ದೆ ಹೋಗಿದ್ದಿದ್ರೆ ನಿನ್ ಬದುಕು ಏನಾಗ್ತಿತ್ತು ಅಂತ ಒಂದ್ಸರಿ ಯೋಚನೆ ಮಾಡು. ನೀನ್ ಒಪ್ಕೊಳ್ದೆ ಹೋಗಿದ್ದಿದ್ರೆ ನಿನ್ನ ಒತ್ತರಿಸಿ ನಾನ್ ಮದ್ವೆ ಮಾಡ್ಕೊತಿದ್ದೆ ಕಣೆ. ನಿನ್ನ ಏನೇ ಮಾಡ್ತೀಯಾ? ನಿಲ್ಲಿಸ. ನೀವಿಬ್ರು ಈ ರೀತಿ ಸದ್ದಾಮ್ ಹುಸೇನ್ ಜಾರ್ಜ್ ಬುಷ್ ತರ ಹೊಡೆದಾಡ್ತಾ ಇದ್ರೆ ನಾನು ಊರೇ ಬಿಟ್ಟು ಹೋಗ್ಬೇಕಾಗತ್ತೆ ಅಷ್ಟೇ. ನಿನ್ ಕುತ್ಕೆ ತಾಳಿ ಕಟ್ಸಿ ನನ್ ತಿಂಡಿಗೆ ನಾನೇ ಪಿಂಡ ಹಾಕೊಂಡಾಗಾಯ್ತು. ದರಿದ್ರವಳೆ ಹೋಗಿಲೆ ತಲೆ ಮಾಸ್ತವಳೆ.